ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ ಏನಂದರೆ, ಸೆನ್ಸೆಕ್ಸ್ 611 ಪಾಯಿಂಟ್ಸ್ ಗೇನ್ ಆಗಿ 81,698 ಕ್ಲೋಸ್ ಆಗಿದೆ. ನಿಫ್ಟಿ 187 ಪಾಯಿಂಟ್ಸ್ ಗೇನ್ ಆಗಿ 25,010 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 214 ಪಾಯಿಂಟ್ಸ್ ಗೇನ್ ಆಗಿ 51.148 ಕ್ಲೋಸ್ ಆಗಿದೆ. ನಿಫ್ಟಿ ಮತ್ತೆ 25,000 ಕ್ರಾಸ್ ಆಗಿದೆ. ಈ ವಿಡಿಯೋದಲ್ಲಿ ಯಾಕೆ ನಮ್ಮ ಮಾರ್ಕೆಟ್ ಗ್ರೋ ಆಯಿತು ಮತ್ತು ನೆಕ್ಸ್ಟ್ ಕಮ್ಮಿಂಗ್ ಟೈಮಲ್ಲಿ ಯಾವ ಸೆಕ್ಟರಲ್ಲಿ ಒಳ್ಳೆ ಗ್ರೋತ್ ಇರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಕೊನೆ ತನಕ ನೋಡಿ, ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ ಇದೆ. ಫಸ್ಟ್ US ಮಾರ್ಕೆಟ್ ಬಗ್ಗೆ ನೋಡೋಣ. ಶುಕ್ರವಾರ US ಮಾರ್ಕೆಟ್ ಪಾಸಿಟಿವ್ ಆಗಿ ಮೂವ್ ಆಯಿತು. ಎಲ್ಲ ಇಂಡಿಸೀಸ್ ಎಬೋವ್ 1% ಮೂವ್ ಆಗಿದೆ. ಯಾಕಂದರೆ ಲಾಸ್ಟ್ 3 ಡೇಸ್ ಮಾರ್ಕೆಟ್ ನ್ಯೂಸಲ್ಲಿ ಮೆನ್ಷನ್ ಮಾಡಿದ್ದೆ, US ಅಲ್ಲಿ ಜಾಕ್ಸನ್ ಹೋಲ್ ಮೀಟಿಂಗ್ ಇರುತ್ತೆ ಅಂತ. ಈ ಮೀಟಿಂಗಲ್ಲಿ ಫೆಡ್ ಚೇರ್ಮನ್ ಅವರು ಕಮ್ಮಿಂಗ್ ಟೈಮಲ್ಲಿ ಅಂದರೆ ಸೆಪ್ಟೆಂಬರಲ್ಲಿ ರೇಟ್ ಕಟ್ ಇರುತ್ತೆ ಅಂತ ಹೇಳಿದ್ದಾರೆ. ಆದರೆ ಎಷ್ಟು ಬೇಸಿಸ್ ಪಾಯಿಂಟಲ್ಲಿ ರೇಟ್ ಕಟ್ ಇರುತ್ತೆ ಅಂತ ಮೆನ್ಷನ್ ಮಾಡಿಲ್ಲ. ಮತ್ತು ರೇಟ್ ಕಟ್ಗಿನ್ನ ಮುಂಚೆ ಇನ್ಫ್ಲೇಷನ್ ಮತ್ತು ಅನ್ಎಂಪ್ಲಾಯ್ಮೆಂಟ್ ರೇಟ್ನ ಚೆಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇ ಇನ್ಫ್ಲೇಷನ್ ಬಿಲೋ 2% ಬರಬೇಕು. ಅದೇ ಪ್ರೀವಿಯಸ್ ಆಗಿ FOMC ಮಿನಿಟ್ಸ್ ಮೀಟಿಂಗಲ್ಲೆಲ್ಲ ಅಪ್ಡೇಟ್ ಮಾಡ್ತಿದ್ರಲ್ಲ, ಅದನ್ನೇ ಮತ್ತೆ ರಿಪೀಟ್ ಮಾಡಿದ್ದಾರೆ. ಅದೇ ಇನ್ಫ್ಲೇಷನ್ ಬಿಲೋ 2% ಬಂದರೆ ರೇಟ್ ಕಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಕಮ್ಮಿಂಗ್ ಟೈಮಲ್ಲಿ ರೇಟ್ ಕಟ್ ಮಾಡಿದ್ರೆ IT ಸೆಕ್ಟರ್ಗೆ ಬಿಗ್ ಪಾಸಿಟಿವ್ ಆಗುತ್ತೆ. ಈ ಫೆಡ್ ಚೇರ್ಮನ್ ಜಾಕ್ಸನ್ ಹೋಲ್ ಮೀಟಿಂಗ್ ಕಂಪ್ಲೀಟ್ ವಿಡಿಯೋನ ನೋಡಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಅದು ಜಸ್ಟ್ 18 ಮಿನಿಟ್ಸ್ ಮಾತ್ರನೇ ಇದೆ ಆ ವಿಡಿಯೋ. ಅದನ್ನು ಚೆಕ್ ಮಾಡಿದ್ರೆ ನಿಮ್ಗೆ ಇನ್ನೂ ಕ್ಲಿಯರಾಗಿ ಅಪ್ಡೇಟ್ ಎಲ್ಲ ಗೊತ್ತಾಗುತ್ತೆ. ಎಕಾನಮಿ ಬಗ್ಗೆ, ಇನ್ಫ್ಲೇಷನ್ ಬಗ್ಗೆ, ಅನ್ಎಂಪ್ಲಾಯ್ಮೆಂಟ್ ರೇಟ್ ಬಗ್ಗೆ ಪ್ರತಿಯೊಂದನ್ನು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದಕ್ಕೋಸ್ಕರ ಯಾರಾದರೂ ವಿಡಿಯೋನ ಚೆಕ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನಮ್ಮ ಇಂಡಿಯನ್ ಮಾರ್ಕೆಟ್ ಬಗ್ಗೆ ನೋಡೋಣ. ಜುಲೈ 30th ನೆನಪಿದೆಯಾ? ಫೆಡ್ ಚೇರ್ಮನ್ ಫಸ್ಟ್ ಟೈಮ್ ಪಾಸಿಟಿವ್ ಸ್ಟೇಟ್ಮೆಂಟ್ ಮಾಡಿದಾಗ ನಮ್ಮ ಮಾರ್ಕೆಟ್ ಎಬೋವ್ 25,000 ಫಸ್ಟ್ ಟೈಮ್ ರೀಚ್ ಆಯಿತು. ಎಬೋವ್ 25,000 ರೀಚ್ ಆದಮೇಲೆ ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾ ಬಂತು. ನಿಯರ್ಲಿ ಒಂದೇ ವಾರದಲ್ಲಿ 1000 ಪಾಯಿಂಟ್ಸ್ ಫಾಲ್ ಆಯಿತು. ಆ ಫಾಲ್ ಆದಮೇಲೆ ಮತ್ತೆ ಫ್ರೈಡೇ ಫೆಡ್ ಚೇರ್ಮನ್ ಅವರು ಇಂಟ್ರೆಸ್ಟ್ ರೇಟ್ ಕಟ್ ಇರುತ್ತೆ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ ಮಾಡಿದಾಗ ನಿಫ್ಟಿ ಎಬೋವ್ 25,000 ಕ್ರಾಸ್ ಆಗಿದೆ. ಇವತ್ತು ಮಾರ್ಕೆಟ್ ಗ್ರೋ ಆಗಿದೆ. ಫಾಲ್ ಆಗಿದ್ರೆ ಮಾತಾಡ್ಕೊಳಕ್ಕೆ ತುಂಬ ಡೇಟಾ ಪಾಯಿಂಟ್ಸ್ ಇತ್ತು. ಫಸ್ಟ್ ನಮ್ಮ ಮಾರ್ಕೆಟ್ ಬಗ್ಗೆ ನೋಡೋಣ, ಮತ್ತೆ ಪ್ರತಿಯೊಂದು ಡೇಟಾ ಪಾಯಿಂಟ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇವತ್ತು ನಿಫ್ಟಿ 187 ಪಾಯಿಂಟ್ಸ್ ಮೂವ್ ಆಗಿದೆ. ಬ್ಯಾಂಕ್ ನಿಫ್ಟಿ 214 ಪಾಯಿಂಟ್ಸ್ ಮೂವ್ ಆಗಿದೆ. ಓವರ್ ಆಲ್ ಮಾರ್ಕೆಟ್ ಪಾಸಿಟಿವ್ ಆಗಿದೆ. ಆದ್ರೂ ನಮ್ಮ ಪೋರ್ಟ್ಫೋಲಿಯೋಸ್ ಅಷ್ಟು ಪರ್ಫಾರ್ಮ್ ಮಾಡಿಲ್ಲ. ಯಾಕಂದರೆ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪಲ್ಲಿ ಅಷ್ಟು ಮೂವ್ ಆಗಿಲ್ಲ. ಎಂದೇ ಆಗಲಿ ಈ ಥರ ರೇಟ್ ಕಟ್ ನ್ಯೂಸ್ ಬಂದರೆ ಫಸ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಸೆಕ್ಟರ್ IT. ಯಾಕಂದರೆ ITಯಲ್ಲಿ ಇನ್ವೆಸ್ಟ್ಮೆಂಟ್ ತುಂಬ ಬೇಕಾಗುತ್ತೆ, ರಿಸರ್ಚ್ಗೆ, ಡೆವಲಪ್ಮೆಂಟ್ಗೆಲ್ಲ. ಲೋವರ್ ಇಂಟ್ರೆಸ್ಟ್ ರೇಟ್ ಇದ್ದಾಗ ಲೋನ್ಸ್ನ ತಗೊಂಡು ಈ ಸೆಕ್ಟರಲ್ಲಿ ಕ್ಯಾಪೆಕ್ಸ್ ಮಾಡ್ತಾರೆ. ಅದಕ್ಕೆ ಇವತ್ತು IT ಸೆಕ್ಟರ್ ನಿಯರ್ಲಿ 1.5% ಗ್ರೋ ಆಗಿದೆ. ಇನ್ನೂ ಇದೇ ಥರ ಪ್ರತಿ ಕ್ವಾರ್ಟರಲ್ಲಿ ಇಂಟ್ರೆಸ್ಟ್ ರೇಟ್ನ ಕಟ್ ಮಾಡ್ತಾ ಹೋದಂಗೆ IT ಸೆಕ್ಟರಲ್ಲಿ ಇನ್ನೂ ಒಳ್ಳೆ ಗ್ರೋತ್ ಕಾಣ್ಬೋದು. ಕಮ್ಮಿಂಗ್ ಟೈಮಲ್ಲಿ 6 ಮಂತ್ ಆಗಲಿ 1 ಇಯರ್ ಆಗಲಿ ಮುಂದಕ್ಕೆ ಇದೇ ಥರ ಒಳ್ಳೆ ಗ್ರೋತ್ ನೋಡ್ಬೋದು ಇನ್ನು IT ಸೆಕ್ಟರಲ್ಲಿ. ಮತ್ತು ರಿಯಾಲಿಟಿ ಸೆಕ್ಟರ್ ಇವತ್ತು ಎಬೋವ್ 1.5% ಮೂವ್ ಆಗಿದೆ. ಯಾಕಂದರೆ ಲೋವರ್ ಇಂಟ್ರೆಸ್ಟ್ ರೇಟ್ ಇದ್ದಾಗ ಜನ ಲೋನ್ ತೊಗೊಳಕ್ಕೆ ಇಷ್ಟಪಡ್ತಾರೆ. ಲೋನ್ ಮಾಡಿ ಲ್ಯಾಂಡ್ ತೊಗೊಳೋದಾಗಲಿ, ಮನೆ ಕಟ್ಟೋದಾಗಲಿ, ಅಪಾರ್ಟ್ಮೆಂಟ್ಸ್ ಈ ಥರ ಅಸೆಟ್ಸ್ಗೆ ಸ್ಪೆಂಡ್ ಮಾಡ್ತಾರೆ. ಅದಕ್ಕೆ ಇವತ್ತು ರಿಯಾಲಿಟಿ ಸೆಕ್ಟರ್ ಇಷ್ಟೊಂದು ಗ್ರೋ ಆಗಿದೆ. ಮತ್ತು ಹೌಸಿಂಗ್ ಫಿನಾನ್ಸ್ ಸೆಕ್ಟರ್ ಸಹ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಅವ್ರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ಮಾರ್ಕೆಟ್ ಕೀ ಅಪ್ಡೇಟ್ಸ್. ಶನಿವಾರ ಗೌರ್ಮೆಂಟ್ UPS ಸ್ಕೀಮ್ನ ಲಾಂಚ್ ಮಾಡಿತು. UPS ಅಂದರೆ ಯೂನಿಫೈಡ್ ಪೆನ್ಷನ್ ಸ್ಕೀಮ್. ಮುಂಚೆ ಪೆನ್ಷನ್ ಹೆಂಗಿತ್ತು ಅಂದರೆ 2004ಗಿನ್ನ ಮುಂಚೆ OPS ಇತ್ತು. OPS ಅಂದರೆ ಓಲ್ಡ್ ಪೆನ್ಷನ್ ಸ್ಕೀಮ್. ಇದರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ರಿಟೈರ್ಡ್ ಆದಾಗ ಅವ್ರ ಸ್ಯಾಲ್ರಿಯಲ್ಲಿ 50% ಪೆನ್ಷನ್ ಅಂತ ಕೊಡ್ತಾಯಿದ್ರು. ಈ ರೂಲ್ 2004ಅಲ್ಲಿ ಚೇಂಜ್ ಆಯಿತು. ಆವಾಗ NPS ಬಂತು. NPS ಅಂದರೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್. ಇದರಲ್ಲಿ ಎಂಪ್ಲಾಯೀಸ್ 10% ಕಾಂಟ್ರಿಬ್ಯೂಟ್ ಮಾಡಿರಿ ಮತ್ತು ಗೌರ್ಮೆಂಟ್ 14% ಕಾಂಟ್ರಿಬ್ಯೂಟ್ ಮಾಡಿ ಎಂಪ್ಲಾಯೀಸ್ ರಿಟೈರ್ಡ್ ಆದಾಗ ಪೆನ್ಷನ್ ಅಂತ ಕೊಡ್ತಾಯಿದ್ರು. ಆದರೆ ಇವಾಗ ಇವೆರಡನ್ನೂ ನೋಡ್ಕೊಂಡು ಮತ್ತೆ ಸಿಂಪ್ಲಿಫೈ ಮಾಡಿ ಇವಾಗ UPS ಬಂದಿದೆ, ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಅಂತ. ಇದರಲ್ಲಿ ಯಾವಾಗ ರಿಟೈರ್ಡ್ ಆಗ್ತಾರೋ ಆ ಲಾಸ್ಟ್ 12 ಮಂತ್ಸಲ್ಲಿ ಬೇಸಿಕ್ ನೋಡ್ಕೊಂಡು ಅದರಲ್ಲಿ 50% ಪೆನ್ಷನ್ ಅಂತ ಕೊಡ್ತಾರೆ. ಇದರಲ್ಲಿ 10% ಎಂಪ್ಲಾಯೀಸ್ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಆದರೆ ಗೌರ್ಮೆಂಟ್ 18.5% ಕಾಂಟ್ರಿಬ್ಯೂಟ್ ಮಾಡುತ್ತೆ. ಇದು ನಿಮಗೆ ಅಪ್ಲೈ ಆಗಬೇಕು ಅಂದರೆ ಮಿನಿಮಮ್ 25 ಇಯರ್ಸ್ ವರ್ಕಿಂಗ್ ಎಕ್ಸ್ಪೀರಿಯೆನ್ಸ್ ಇರಬೇಕು. ಮತ್ತು ಈ 10ಇಂದ 24 ಇಯರ್ಸ್ ವರ್ಕಿಂಗ್ ಎಕ್ಸ್ಪೀರಿಯೆನ್ಸ್ ಇದ್ದವ್ರಿಗೆ 10,000 ಪೆನ್ಷನ್ ಕೊಡ್ತಾರೆ. ಈಗ ಎಲ್ಲ ಹೊಸ ರೂಲ್ ಅಪ್ಲೈ ಆಗಬೇಕು ಅಂದರೆ ಈ UPSC ಸ್ಕೀಮ್ 1 ಏಪ್ರಿಲ್ 2005ಇಂದ
ಶುರುವಾಗುತ್ತೆ. ಈ ಕಂಪ್ಲೀಟ್ OPS, NPS ಮತ್ತು UPS ಕಂಪ್ಲೀಟ್ ಇದರ ಇನ್ಫಾರ್ಮೇಷನ್ ತಿಳ್ಕೊಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ವೀಕೆಂಡಲ್ಲಿ ಇದ್ರದ್ದು ಸಪ್ರೇಟ್ ವಿಡಿಯೋ ಬರುತ್ತೆ. BHEL ಈ ಕಂಪ್ನಿ ಫ್ಲ್ಯಾಟಾಗಿ ಓಪನ್ ಆಯಿತು. ಸಡನ್ನಾಗಿ 3% ಮೂವ್ ಆಯಿತು. ಯಾಕಂದರೆ ಇವತ್ತು ಮಾರ್ಕೆಟ್ ಟೈಮಲ್ಲಿ ಮಲ್ಟಿಪಲ್ ಆರ್ಡರ್ ವಿನ್ ಆಗಿದೆ 11,000 crores. ಈ ಆರ್ಡರ್ ಅದಾನಿ ಪವರ್ ಲಿಮಿಟೆಡಿಂದ ಇದ್ರ ಸಬ್ಸಿಡರಿ ಕಂಪನಿಯಾದ ಮಹಾನ್ ಎನರ್ಜಿ ಲಿಮಿಟೆಡ್ ಜೊತೆ ಒಂದು ಸೂಪರ್ ಕ್ರಿಟಿಕಲ್ ಥರ್ಮಲ್ ಪವರ್ ಪ್ರಾಜೆಕ್ಟ್ನ ಬಿಲ್ಟ್ ಮಾಡೋಕ್ಕೆ. ಇದು ರಾಜಸ್ಥಾನಲ್ಲಿ ಮತ್ತು ಮಧ್ಯಪ್ರದೇಶಲ್ಲಿ ಬಿಲ್ಟ್ ಮಾಡ್ತಾರೆ. ಸೆಬಿ ಅವರು ಒಂದು ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಪೇಟಿಎಮ್ಗೆ. ಅದಕ್ಕೆ ಇವತ್ತು ಇಂಟರ್ಡೇ ಸೆಷನಲ್ಲಿ 9%ವರೆಗೂ ಫಾಲ್ ಆಗಿ ಮತ್ತೆ ಸ್ವಲ್ಪ ರಿಕವರ್ ಆಗಿದೆ. ಶೋಕಾಸ್ ನೋಟಿಸ್ ಏನಕ್ಕಂತ ಅಂದರೆ 2021ನಲ್ಲಿ IPO ಆಗಿ ಬಂದಾಗ ಇವರು ಕೆಲವು ನಂಬರ್ಸಲ್ಲಿ ಮಿಸ್ರೆಪ್ರೆಸೆಂಟೇಷನ್ ಮಾಡಿದ್ದಾರೆ ಮತ್ತು ಪ್ರಮೋಟರ್ಸ್ ನಾಮ್ಸ್ನ ಪ್ರಾಪರಾಗಿ ಫಾಲೋ ಆಗಿಲ್ಲ ಅಂತ ಸೆಬಿ ಅವರು ಅಪ್ಡೇಟ್ ಮಾಡಿದ್ದಾರೆ. ಅದಕ್ಕೆ ಇವತ್ತು ಈ ಫಾಲ್. ಬ್ಲಾಕ್ ಡೀಲ್ಸ್ ಮನಿ ಕಂಟ್ರೋಲರು ಒಂದು ಡೇಟಾನ ಶೇರ್ ಮಾಡಿದರು. ಲಾಸ್ಟ್ ವೀಕಲ್ಲಿ ನಿಯರ್ಲಿ 20,000 crore ವರ್ತ್ ಆಫ್ ಶೇರ್ಸ್ ಬ್ಲಾಕ್ ಡೀಲಲ್ಲಿ ಎಕ್ಸ್ಚೇಂಜ್ ಆಗಿದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದು ಒಂದೇ ವಾರದಲ್ಲೇ. AU ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಈ ಬ್ಯಾಂಕಲ್ಲಿ ಒಂದು ಬ್ಲಾಕ್ ಡೀಲ್ ನಡೆದಿದೆ. 1.3 crore ಶೇರ್ಸ್ ಎಕ್ಸ್ಚೇಂಜ್ ಆಗಿದೆ. ಮೆಡ್ಪ್ಲಸ್ ಈ ಫಾರ್ಮಾ ಕಂಪನಿಯಲ್ಲಿ 1.5 crore ಶೇರ್ಸ್ ಎಕ್ಸ್ಚೇಂಜ್ ಆಗಿದೆ. ಇವತ್ತಿಗೆ ಅಪ್ಡೇಟ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.